ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ ಸ್ಕಿಪ್ ಮಾಡಿ ಅಷ್ಟೇ. ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಕನೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ರೀಡಿಂಗ್ ಬಂದು ಅಪ್ಲಿಕೇಬಲ್ ಆಗೋದು 2 ಸೈಡ್ ಲವರ್ಸ್ ಆ್ಯಂಡ್ ಮ್ಯಾರೇಜ್ ಸಪ್ರೇಷನ್, ನೋ ಕಾಂಟ್ಯಾಕ್ಟ್. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೆ ಇಲ್ವಾ? ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಜವಾಗ್ಲೂ ನನ್ನ ವ್ಯೂವರ್ಸ್ನ ಪ್ರೀತಿ ಮಾಡ್ತಾಯಿದ್ದಾರೆ ಇಲ್ವಾ? ಸುಮ್ಮನೆ ನೆಪಕ್ಕೆ ಮಾತಕ್ಕೆ ಏನಾದರೂ ನಾಟಕ ಮಾಡ್ತಾಯಿದ್ದಾರೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರಾ ಇಲ್ವಾ? ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರಾ ಇಲ್ವಾ? ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನಿಮಗೆ ಸಪ್ರೇಷನ್ ಅನ್ನೋದಾಗಿದೆ, ಪ್ರೀತಿ ಅನ್ನೋದಿದೆ. ಸೊ ಅದಕ್ಕೋಸ್ಕರ 9 ಆಫ್ ಸ್ವಾರ್ಡ್ಸ್ ಬಂದಿರೋದು. ಸೊ ಅವ್ರನ್ನ ನಿಮ್ಮನ್ನು ನೆನಪು ಮಾಡ್ಕೊತಾರೆ, ತುಂಬ ಮಿಸ್ ಮಾಡ್ಕೊತಿದ್ದಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾರೆ, ತುಂಬ ರಿಗ್ರೆಟ್ ಫೀಲ್ ಆಗ್ತಾರೆ. ಇವಾಗ ಈ ರೀಡಿಂಗ್ ಯಾರು ನೋಡ್ತಾ ಇರ್ತೀರ ನೋಡಿ, ನೀವಂತೂ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಬರ್ತಾರಲ್ಲ, ನಿಮಗೆ ತುಂಬ ಕೆಟ್ಟ ಕನಸುಗಳು ಬರ್ತಾ ಇರುತ್ತೆ. ಮತ್ತು ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ನೀವು ನಿಮ್ಮ ಜೀವನನ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಮಾಡ್ಕೊಂಡಿದ್ರ. ಯಾಕಂದರೆ ನೀವು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಸರಿಯಾಗಿ ಕೆಲ್ಸಕ್ಕೆ ಹೋಗ್ತಿಲ್ಲ, ಸರಿಯಾಗಿ ದುಡ್ಡು ಸಂಪಾದನೆ ಮಾಡ್ತಿಲ್ಲ, ಮತ್ತು ಜೀವನದಲ್ಲಿ ನೆಮ್ಮದಿ ಆಗಿಲ್ಲ, ಹ್ಯಾಪಿನೆಸ್ ಆಗಿಲ್ಲ. ಮೊದಲಿದ್ದ ಥರ ವ್ಯಕ್ತಿ ನೀವಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ನೀವು ಪ್ರೀತಿಸೋಂಥ ವ್ಯಕ್ತಿ ಅವ್ರು ಬರೋಕ್ಕಿಂತ ಮುಂಚೆ ನಿಮ್ಮ ಜೀವನ ತುಂಬ ಚೆನ್ನಾಗಿತ್ತು. ಸಿಂಗಲ್ ಆಗಿದ್ರೂ ತುಂಬ ಹ್ಯಾಪಿಯಾಗಿದ್ರಿ, ಚೆನ್ನಾಗಿದ್ರಿ. ಯಾವಾಗ ಒನ್ಸ್ ಇವರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಂಟ್ರಿ ಆದರು ನಿಮ್ಮ ಲೈಫಲ್ಲಿ, ಅವಾಗನಿಂದ ನಿಮಗೆ ಪ್ರಾಬ್ಲಮ್ಸೇ. ಸೊ ನಿಮ್ಮನ್ನು ಹರ್ಟ್ ಮಾಡಿ ಅವರೇನು ಹ್ಯಾಪಿಯಾಗಿಲ್ಲ. ಅವರು ಕೂಡ ಅಷ್ಟೇ 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವರು ಕೂಡ ಅಷ್ಟೇ ತುಂಬ ರಿಗ್ರೆಟ್ ಫೀಲ್ ಆಗ್ತಾಯಿದ್ರೆ, ತುಂಬ ಮಿಸ್ ಮಾಡ್ಕೊತಾರೆ, ನಿಮ್ಮನ್ನು ತುಂಬ ನೆನಪು ಮಾಡ್ಕೊತಿದ್ರು. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರಿಗೂ ಸಪ್ರೇಷನ್ ಆಗೋದಕ್ಕೆ ರೀಸನ್ಸ್ ಏನು? ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರಿಗೂ ಸಪ್ರೇಷನ್ ಆಗೋದಕ್ಕೆ ರೀಸನ್ಸ್ ಏನು? ಸಪ್ರೇಷನ್ ಆಗೋದಕ್ಕೆ ರೀಸನ್ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮತ್ತು ನಿಮಗೂ ಸಪ್ರೇಷನ್ ಆಗೋದಕ್ಕೆ ರೀಸನ್ನು ಚೇಂಜಸ್ ಅಂತ ಹೇಳ್ಬೋದು. ಟ್ರಾನ್ಸ್ಫಾರ್ಮೇಷನ್ ಅಂದರೆ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಏನಾಗಿರ್ಬೋದು, ಕೆರಿಯರು, ಫ್ಯಾಮ್ಲಿ, ಅಥವಾ ಇನ್ನೊಬ್ಬ ವ್ಯಕ್ತಿ, ಅಥವಾ ಪರ್ಸ್ನಲ್ ಲೈಫು, ಮೆಂಟಲ್ ಪ್ರಾಬ್ಲಮ್ಸು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಏನೇ ಅನದರ್ ಥರ್ಡ್ ಪಾರ್ಟಿ ಸಿಚುವೇಷನ್, ಅಥವಾ ರಿಲೇಟಿವ್ಸು, ಫ್ರೆಂಡ್ಸು, ಫ್ಯಾಮ್ಲಿ, ಸೊಸೈಟಿ, ಅಥವಾ ನಿಮ್ಮ ವ್ಯಕ್ತಿನೇ ಸಡನ್ಲಿ ಆಗಿ ಚೇಂಜ್ ಆಗಿರ್ಬೋದು, ನೀವು ಅಂದರೆ ಇಷ್ಟ ಇಲ್ಲ. ಸೊ ಇವೆಲ್ಲ ಒಂದು ನೆಪ ಮಾತ್ರ, ಕಾರಣಗಳು, ರೀಸನ್ ಅಷ್ಟೇ. ಇವೆಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್. ಸೊ ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರಷ್ಟಕ್ಕೆ ಅವರೇ ಚೇಂಜಸ್ ಆದರು, ನಿಮ್ಮ ಕನೆಕ್ಷನ್ನ ಎಂಡ್ ಮಾಡಿಕೊಂಡ್ರು. ಅಂದರೆ ನಿಮ್ಮ ಒಂದು ನಿಜವಾದ ಪ್ರೀತಿನ ನೀವು ಎಷ್ಟು ಪ್ರೀತಿನ ಮಾಡಿದ್ರೂ, ಎಷ್ಟು ಇಷ್ಟಪಟ್ರೂ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರಿಗೆ ಆ ಸಂದರ್ಭದಲ್ಲಿ ಗೊತ್ತಾಗಲಿಲ್ಲ ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಒಂದು ರೆಸ್ಪೆಕ್ಟ್ ಏನು, ನೀವಿದ್ದರೆ ಅವ್ರ ಲೈಫ್ ಎಷ್ಟು ಚೆನ್ನಾಗಿ ಸೂಪರಾಗಿರುತ್ತೆ ಅಂತ ಅವಾಗ ಅರ್ಥ ಮಾಡ್ಕೊಳ್ಲಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಮಾಡಿದ್ರು ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ನ ಆಯ್ಕೆ ಮಾಡ್ಕೊಂಡ್ರು. ಅದೇನೇ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಷನ್ ನಿಮ್ಮ ಲೈಫಲ್ಲಿ ಇರುತ್ತಲ್ವ, ಪ್ರತಿಯೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ಸುಮ್ಮನೆ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಅಥವಾ ಬೇರೆಯವ್ರ ಮಾತು ಕೇಳ್ಕೊಂಡು ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಮಾಡೋದಂತ ಆಗಿರ್ಬೋದು, ಅಥವಾ ಎನಿ ಅನದರ್ ಪರ್ಸ್ನಲ್ ಥಿಂಗ್ಸ್. ಸೊ ಏನೋ ಒಂದು ಇರುತ್ತೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಸಿಚುವೇಷನ್ನು. ಸೊ ಆ ಒಂದು ಸಿಚುವೇಷನ್ ಅಂದ್ಕೊಳ್ಳಿ. ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೀವಂದರೆ ಇಷ್ಟ ಇಲ್ಲ ಥರ ಬಿಹೇವ್ ಮಾಡಿದರು. ನಿಮಗೆ ತುಂಬ ಪೇಯ್ನ್ಫುಲ್ ಅಂದರೆ ನಿಮಗೆ ತುಂಬ ನೋವಾಗೋ ಥರ ರೀತಿಯಾಗಿ ನಡ್ಕೊಂಡ್ರು. ಸೊ ನೀವು ನೋಡೋವರೆಗೂ ಒಂದು ಹಂತದವರೆಗೂ ನೋಡಿದರೆ, ಬಟ್ ಆದರೆ ಅದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಅತಿರೇಕ ಮಾಡಿದರು. ಅಂದರೆ ನೋಡಿ, ಇಲ್ಲಿ ಡೆತ್ ಆಗಿರೋದು, ಇಲ್ಲಿ ಕೆಲವು ವ್ಯಕ್ತಿಗಳೆಲ್ಲ ಕೆಳಗಡೆ ಬಿದ್ದೋಗಿದ್ದಾರೆ. ಸೊ ಹಂಗೆ ಇದ್ರ ಅರ್ಥ ಏನಂದರೆ, ಈ ಕಾರ್ಡ್ನ ಅರ್ಥ, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವರು ನಿಮ್ಮೊಂದು ಪ್ರೀತಿ ತಗೊಳೋವರೆಗೂ ತಗೊಂಡ್ರು. ಯಾವಾಗ ಅವ್ರಿಗೆ ಜಾಸ್ತಿ ಆಯಿತೋ ಆವಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ತುಂಬ ನೋವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅಂದರೆ ನೋವು ಅಂದರೆ ನಿಮ್ಮನ್ನು ಅವಾಯ್ಡ್ ಮಾಡೋವಂಥದ್ದು, ನಿಮ್ಮನ್ನು ಇಂಡೈರೆಕ್ಟಾಗಿ ಬೈಯೋವಂಥದ್ದು. ಸೊ ಈ ಥರ ಎಲ್ಲ ಮಾಡಿ ಬೇರೆಯವರು, ಸೊ ಏನೋ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್. ಸೊ ಆ ಒಂದು ರೀಸನ್ಗೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನಿಮಗೂ ಸಪ್ರೇಷನ್ ಆಗಿದೆ, ಓಕೆನಾ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಜವಾಗ್ಲೂ ನನ್ನ ವ್ಯೂವರ್ಸ್ನ ಪ್ರೀತಿ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಜವಾಗ್ಲೂ ನನ್ನ ವ್ಯೂವರ್ಸ್ನ ಪ್ರೀತಿ ಮಾಡ್ತಾಯಿದ್ದಾರೆ, ಇಲ್ಲ ಇದೊಂದು ಜಸ್ಟ್ ನಾಟಕನ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಜವಾಗ್ಲೂ ನನ್ನ ವ್ಯೂವರ್ಸ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ.
ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾರಲ್ಲ ಗೊತ್ತಿಲ್ಲ, ನೀವು ಅವ್ರನ್ನ ತುಂಬ ಇಷ್ಟಪಡ್ತಾಯಿದ್ರೆ, ಅವರು ನಿಮ್ಮನ್ನು ಇಷ್ಟಪಡ್ತಿದ್ರೆ. ಸೊ ಅದಕ್ಕೋಸ್ಕರ ಏಸ್ ಆಫ್ ವಾಂಡ್ಸ್ ಬಂದಿರೋದು ಏನಂದು ಹೇಳ್ತದೆ ಅಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನಿಮಗೂ ಈ ಸಪ್ರೇಷನ್ ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗ್ತಿಲ್ಲ, ನಿಮ್ಮ ಕೈಯಲ್ಲೂ ತಡ್ಕೊಳಕ್ಕಾಗ್ತಿಲ್ಲ. ಸೊ ಅವ್ರು ಆದಷ್ಟು ಬೇಗ ನ್ಯೂ ಬಿಗಿನಿಂಗ್ಸ್ ಮಾಡಬೇಕಂತ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋದರೂ ಇವಾಗ ಅವರು ಹ್ಯಾಪಿಯಾಗಿಲ್ಲ, ಸಂತೋಷವಾಗಿಲ್ಲ, ಸಪ್ರೇಷನ್ ಆಗಿದ್ದಾರೆ, ತುಂಬ ನೋವನ್ನು ಅನುಭವಿಸ್ತಿದ್ದಾರೆ. ಇವಾಗ ನಿಮ್ಮನ್ನು ಇಷ್ಟಪಡ್ತಾ ಅಂದರೆ ನೋ ಕಾಂಟ್ಯಾಕ್ಟು ಸಪ್ರೇಷನ್ ಇದೆಯಲ್ಲ, ನಿಮಗೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಕಡಿಮೆ ಮಾತಾಡ್ತಾ ಇರ್ಬೋದು. ಕೆಲವ್ರು ಲೆಸ್ ಕಾಂಟ್ಯಾಕ್ಟು, ಇನ್ನು ಕೆಲವರು ಪರ್ಮನೆಂಟ್ ನೋ ಕಾಂಟ್ಯಾಕ್ಟು, ಅಥವಾ ಇನ್ನು ಕೆಲವ್ರಿಗೆ ಕಾಂಟ್ಯಾಕ್ಟೇ ಇರೋಲ್ಲ, ಇನ್ನು ಕೆಲವ್ರಿಗೆ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ, ತುಂಬ ದೂರ ಇರುತ್ತೆ ನಿಮಗೂ ಮತ್ತು ನಿಮ್ಮ ವ್ಯಕ್ತಿಗೂ. ಅಥವಾ ಇನ್ನು ಕೆಲವ್ರಿಗೆ ಹತ್ರದಲ್ಲೇ ಇದ್ರೂ ಕಮ್ಯುನಿಕೇಷನ್ ಇರೋದಿಲ್ಲ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ರೆ, ಸೊ ಆದಷ್ಟು ಬೇಗ ನ್ಯೂ ಬಿಗಿನಿಂಗ್ಸ್ ಅಂದರೆ ನೀವು ಮತ್ತು ಅವ್ರು ಒಂದಾಗಬೇಕಂತ ಅವರೇ ಥಾಟಲ್ಲಿದ್ದಾರೆ, ಅಂದರೆ ಯೋಚನೆ ಮಾಡ್ತಿದ್ರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿದ್ರೆ, ಪ್ರೀತಿ ಮಾಡ್ತಿದ್ರೆ. ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ಆನ್ಸರ್ ಬಂದು ಎಸ್. ಓಕೆನಾ? ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ಕೆಲವರು ಇಲ್ಲಿ 6 ಇಯರ್ಸ್ ಆಗಿರುತ್ತೆ ಲವ್ ಮಾಡಿ, ಅಥವಾ ಮದುವೆ ಆಗಿ 6 ವರ್ಷ ಆಗಿರುತ್ತೆ, ಅಥವಾ ಸಪ್ರೇಷನ್ ಆಗಿ 6 ಮಂತ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೆಸೇಜ್ ಅಥವಾ ಕಾಲ್ ಮಾಡಿ ಒಂದು 6 ಮಂತ್ಸ್ ಆಗಿರ್ಬೋದು, ಅಥವಾ 6 ಇಯರ್ಸ್ ಆಗಿರ್ಬೋದು. ಸೊ 6 ನಂಬರ್ ಕಾಮನ್ ಇರುತ್ತೆ ನೋಡಿ, ನಿಮ್ಮದು ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತಲ್ಲಿ 6 ಏನಾದರೂ ಇರುತ್ತೆ. ಅಥವಾ ನಿಮ್ಮಿಬ್ಬರಿಗೂ ಲವ್ ಸಂಕೇತ ಬಂದು 6, ನಿಮ್ಮಿಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ತುಂಬ ಪ್ರೀತಿ ಜಾಸ್ತಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾರೋದು ನಿಜ. ಓಕೆನಾ? ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಲ್ಲ ಅಂತ ನಾನು ಹೇಳಿದ್ರೂ ಅದು ಗೊತ್ತಾಗೋದಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸು ಅವರು ಪ್ರೀತಿಸಿದಂಥ ವ್ಯಕ್ತಿನ ಪ್ರತಿ ಸಾರಿ ಕಮ್ಯುನಿಕೇಷನ್ ಟ್ರೈ ಮಾಡ್ತಾಯಿದ್ರೂ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ಒಂದು ರಿಪ್ಲೈ ಕೂಡ ಬರ್ತಲ್ಲ. ಯಾಕೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಒಂದು ಸಣ್ಣ ಮೆಸೇಜ್ ಅಥವಾ ರಿಪ್ಲೈ ಕೂಡ ಇಲ್ಲ. ಯಾಕೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಇರೋವಂಥ ವ್ಯಕ್ತಿಯಿಂದ ಒಂದು ಕಾಲ್, ಮೆಸೇಜ್ ಏನೂ ಇಲ್ಲ. ಯಾಕೆ ಈ ಥರ ಆಗ್ತಾಯಿದೆ ನೋಡಿ? ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಭಯ ಬೀಳ್ತಾ ಇದ್ದಾರೆ, ತುಂಬ ಭಯ ಆಗ್ತಾಯಿದೆ ಅವ್ರಿಗೆ. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಇದ್ದರೆ ನೀವು ಒಪ್ಕೊಳೋದಿಲ್ಲ, ಅದರಿಂದ ಸಪ್ರೇಷನ್ ಇರಬೇಕು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಒಪ್ಕೊಂಡ್ರೆ ಮಾತ್ರ ನೀವು ಒಪ್ಕೊಳೋದು. ಎನಿ ಅನದರ್ ಥರ್ಡ್ ಪಾರ್ಟಿ ಸಿಚುವೇಷನ್, ಪರ್ಸನ್ ಆಗಿರ್ಬೋದು, ಅಥವಾ ಥಿಂಗ್ಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊಸೈಟಿ. ಸೊ ಅವ್ರಿಗೆಲ್ಲ ಇಂಪಾರ್ಟೆನ್ಸ್ ಕೊಟ್ಟರೆ ನೀವು ಒಪ್ಕೊಳೋದಿಲ್ಲ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವುದೇ ಒಂದು ತಪ್ಪು ಕೆಲಸ ಮಾಡಿದ್ರೆ ನಿಮ್ಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಭಯ ಪಡ್ತಾಯಿದ್ದಾರೆ. ನಿಮ್ಮ ಹತ್ರ ಕಾಲ್ ಅಥವಾ ಮೆಸೇಜ್ ಮಾಡಬೇಕಂದ್ರೆ ಭಯ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಜೆನ್ಯೂನ್ ಆಗಿರಬೇಕು, ಲಾಯಲ್ ಆಗಿರಬೇಕು. ನಿಮಗೆ ಏನಾದರೂ ಅವರು ಒಂದು ಸಣ್ಣ ತಪ್ಪು ಮಾಡಿದ್ರೂ ನಿಮ್ಮ ಹತ್ರ ಸಿಕ್ಕಾಕೊಂಡ್ರೆ ಅವಾಗ ನೀವೇನು ಮಾಡ್ತೀರಾ? ಆ ತಪ್ಪಂಗೆ ಕ್ಷಮಿಸೋದಿಲ್ಲ, ನೀನು ಬೇಡವೇ ಬೇಡ ಅಂತ ಹೇಳಿ ಹೊರಟೋಗ್ತೀರ. ಸೊ ಅವ್ರ ದಾರಿ ಅವ್ರು ನೋಡ್ಕೊಬೋದು. ಅದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇಷ್ಟ ಇಲ್ಲ, ಯಾಕಂದರೆ ನಿಮ್ಮನ್ನು ಕಳ್ಕೊಳೋದು ಅವ್ರಿಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಭಯ ಪಡ್ತಿದ್ದಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲ್, ಮೆಸೇಜ್ ಮಾಡಲಿಕ್ಕೂ ನಿಮಗೆ ಭಯ ಪಡ್ತಿದ್ದಾರೆ. ಇನ್ನು ಕೆಲವರು ನೀವು ಕಾಲ್ ಮಾಡ್ತಾಯಿದ್ರು, ಮೆಸೇಜ್ ಮಾಡ್ತಾಯಿದ್ರು, ಕಮ್ಯುನಿಕೇಷನ್ ಮಾಡ್ತಾಯಿದ್ರು, ಎಲ್ಲ ಗೊತ್ತಿದ್ರೂ ಸೈಲೆಂಟ್ ಆಗಿದ್ದಾರೆ. ಯಾಕಂದರೆ ಅವ್ರೇನಾದರೂ ಅವ್ರನಿಂದ ತಪ್ಪು ಮಾಡಿದರೆ, ಅಂದರೆ ತಪ್ಪಂದರೆ ಅದೇ ಅವ್ರೇನು ತಪ್ಪು ಮಾಡೋದಿಲ್ಲ, ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಇನ್ನೂ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗಿಲ್ವಲ್ಲ. ಸೊ ಅದರಿಂದ ಅವ್ರೇನಾದರೂ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ನಿಮಗೆ ಗೊತ್ತಾಯ್ತು ಅಂದರೆ, ಸೊ ನೀವು ಅವ್ರನ್ನ ಅವಾಯ್ಡ್ ಮಾಡ್ತೀರಲ್ವಾ. ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಮ್ಯುನಿಕೇಷನ್, ಕಾಲ್ಸ್ ಆರ್ ಮೆಸೇಜ್ ಏನೂ ಮಾಡ್ತಿಲ್ಲ ನಿಮಗೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಏನು ನಡೀತದಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇವಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಮ್ಯುನಿಕೇಷನ್, ಮೆಸೇಜು, ಕಾಲ್ಸ್ ಎಲ್ಲ ಮಾಡಿ ನಿಮ್ಮ ಹತ್ರ ಮಾತಾಡ್ತಿದ್ರೆ ಅವ್ರು ಏನು ಮಾಡ್ತಾಯಿದ್ರೆ ಅವ್ರ ಲೈಫಲ್ಲಿ ಅಂತ ನಿಮಗೆ ಎಲ್ಲ ಫುಲ್ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಗೊತ್ತಾದ್ಮೇಲೆ ನೀವೇನು ಮಾಡ್ತೀರಾ? ಅವ್ರೇನಾದರೂ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಏನಾದರೂ ಇದ್ದರೆ, ಏನಾದರೂ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡ್ರೆ ನಿಮ್ಗೆ ಅದು ಇಷ್ಟ ಆಗೋಲ್ಲ, ನೀವು ಸರಿಯಾಗಿ ಕ್ಲಾಸ್ ತೊಗೊತೀರ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲು, ಮೆಸೇಜು, ಕಮ್ಯುನಿಕೇಷನ್ ಮಾಡೋದಕ್ಕೆ ಸ್ವಲ್ಪ ಭಯ ಪಡ್ತಿದ್ರು. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾಕೆ ಆಯ್ಕೆ ಮಾಡ್ಕೊತಿದ್ರೆ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಅವ್ರಿಗೆ ಯಾಕೆ ಅಟ್ರಾಕ್ಷನ್ ಆಗ್ತಿದ್ರೆ, ನನ್ನ ವ್ಯೂವರ್ಸು ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಯಾಕೆ ಗಮನ ಹೋಗ್ತಾಯಿದೆ,
ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಯಾಕೆ ಗಮನ ಕೊಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಯಾಕೆ ಗಮನ ಕೊಡ್ತಾಯಿದ್ದಾರೆ. ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಯಾಕೆ ಗಮನ ಕೊಡ್ತಾರೆ ಅಂದರೆ ಅವ್ರ ಹತ್ರ ಮೋಸ್ಟ್ಲಿ ದುಡ್ಡಿರ್ಬೋದು, ಫೈನಾನ್ಷಿಯಲಾಗಿ ಅವ್ರು ಹೆಲ್ಪ್ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ಗೆ. ಸೊ ನಾನು ಹೇಳೋಕ್ಕಾಗಲ್ಲ ಇದರಲ್ಲಿ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಏನೋ ಒಂದನ್ನು ಬಯಸ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಜಾಸ್ತಿ ಅಟ್ರಾಕ್ಷನ್ ಆಗ್ತಾಯಿದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಜೆನ್ಯೂನ್ ಆಗಿ ಲಾಯಲ್ ಆಗಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು. ಏನೇ ಇದ್ರೂ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಜಾಸ್ತಿ ಅಟ್ರಾಕ್ಷನ್ ಆಗ್ತಾಯಿದ್ದಾರೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಸೊಸೈಟಿ ಪ್ರಾಬ್ಲಮ್ಸ್ ಇರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಅತಿ ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡೋದಾಗಿರ್ಬೋದು. ಸೊ ಏನೋ ಒಂದಕ್ಕೋಸ್ಕರ ಅಟ್ರಾಕ್ಷನ್ ಆದರೆ ಆಗ್ತಾಯಿದ್ದಾರೆ. ಸೊ ಅದು ಅವ್ರಿಗೆ ಬೇಕು. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಈ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಹೋದ್ರಷ್ಟು ಪ್ರಾಬ್ಲಮ್ಸ್ ಅವ್ರಿಗೆ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಜಾಸ್ತಿ ಅಂದರೆ ದುಡ್ಡಿನ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಜಾಸ್ತಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಹತ್ರ ದುಡ್ಡು ಇವರು ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಜಾಸ್ತಿ ದುಡ್ಡನ್ನು ಕೊಟ್ಟಿರ್ಬೋದು, ಫೈನಾನ್ಷಿಯಲಾಗಿ ಸಪೋರ್ಟ್ ಮಾಡ್ತಾ ಇರ್ಬೋದು. ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಏನಾದರೂ ಫೈನಾನ್ಷಿಯಲ್ಲು ಹೆಲ್ಪ್ ತಗೊತಾ ಇರ್ಬೋದು. ಸೊ ಇಲ್ಲಿ ಎರಡು ಥರ ಎನರ್ಜಿ ಇದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆದರೂ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಹೆಲ್ಪ್ ಮಾಡ್ತಾ ಇರ್ಬೋದು ಫೈನಾನ್ಷಿಯಲಾಗಿ, ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆಯಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಫೈನಾನ್ಷಿಯಲ್ ಹೆಲ್ಪ್ ತಗೊತಾ ಇರ್ಬೋದು. ನೋಡುವಂಥ ನನ್ನ ವ್ಯೂವರ್ಸು ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಫೈನಾನ್ಷಿಯಲ್ ಹೆಲ್ಪನ್ನು ಯಾಕೆ ತಗೊತಾ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಫೈನಾನ್ಷಿಯಲ್ ಹೆಲ್ಪ್ನ ಯಾಕೆ ತಗೊತಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಫೈನಾನ್ಷಿಯಲ್ ಹೆಲ್ಪ್ ಯಾಕೆ ತಗೊತಿದ್ದಾರೆ. ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಬುದ್ಧಿವಂತರಿದ್ದಾರೆ. ಅವ್ರಿಗೇನೋ ಒಂದು ಚಿಕ್ಕ ಪ್ರಾಬ್ಲಮ್ ಆದರೂ ಅವರು ಸಹಿಸ್ಕೊಳೋದಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ವೆರಿ ಶಾರ್ಪ್ ಆ್ಯಂಡ್ ಇಂಟೆಲಿಜೆಂಟ್ ಇದ್ದಾರೆ. ಸೊ ಅವ್ರಿಗೇನು ಪ್ರಾಬ್ಲಮ್ಸ್ ಇಟ್ಕೊಳೋದಿಲ್ಲ, ಪ್ರಾಬ್ಲಮ್ಸ್ ಮೈ ಮೇಲೆ ತಂದು ಇಟ್ಕೊಳೋದಿಲ್ಲ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ನಿಮ್ಮನ್ನು ಅವರು ತುಂಬ ಜೆನ್ಯೂನಾಗಿ ಪ್ರೀತಿ ಮಾಡಿದರು. ಬಟ್ ಆದರೆ ನಿಮ್ಮ ಹತ್ರ ಲಾಯಲಾಗಿ ಇರೋಕ್ಕಾಗ್ತಿಲ್ಲ ಅಷ್ಟೇ ಅವ್ರಿಗೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅಷ್ಟೇ. ಸಿನ್ಸಿಯರಾಗಿ ಜೆನ್ಯೂನಾಗಿ ನಿಮ್ಮನ್ನು ಪ್ರೀತಿ ಮಾಡೋಕ್ಕಾಗ್ತಿಲ್ಲ ಅಷ್ಟೇ, ಬಟ್ ಇನ್ನೇನೂ ಇಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಏನಾದರೂ ಆಗಿರ್ಬೋದು, ಅದಕ್ಕೆ ಜಾಸ್ತಿ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಅದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಏನು ಪ್ರಾಬ್ಲಮ್ಸ್ ಇರ್ಬೋದು, ಸೊ ಆ ಪ್ರಾಬ್ಲಮ್ಸ್ನೆಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಹೆಲ್ಪ್ ತಗೊಂಡು ಸಾಲ್ವ್ ಮಾಡ್ಕೊತದೆ. ನೀವೇ ಅದನ್ನು ಸಾಲ್ವ್ ಮಾಡ್ಕೊಡ್ತೀರಾ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಹೆಲ್ಪ್, ನಿಮ್ಮ ಸಪೋರ್ಟ್ ತಗೊಂಡ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಅಟ್ರಾಕ್ಷನ್ ಆಗ್ತದೆ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಬಿಡ್ತಾರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಬಿಡ್ತಾ ನನ್ನ ವ್ಯೂವರ್ಸ್ನ ಆಯ್ಕೆ ಮಾಡ್ಕೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಬಿಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಬಿಡ್ತಾರೆ. ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಬಿಡಲೇಬೇಕು. ಯಾಕಂದ್ರೆ ಈ ಕ್ಷಣಕ್ಕೆ ಅವ್ರು ಸುಮ್ಮನೆ ಇರ್ಬೋದು ಅಷ್ಟೇ. ಅಂದರೆ ಈ ಕ್ಷಣ ಇವಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಒಂದು ಹೆಲ್ಪ್ ಆಗ್ಬೋದು, ಸಪೋರ್ಟ್ ಸಿಗ್ಬೋದು, ಏನೋ ಒಂದು ಆಗ್ಬೋದು. ಆ ಕ್ಷಣಕ್ಕೆ ಇವಾಗ ಒಂದು ಸ್ವಲ್ಪ ದಿನಗಳ ಕಳ ಹ್ಯಾಪಿ ಆಗಿರ್ಬೋದು ಅಷ್ಟೇ ಹೊರತು ಆಮೇಲೆ ಇರೋಕ್ಕಾಗೋದಿಲ್ಲ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಫೈನಲಾಗಿ ಆಯ್ಕೆ ಮಾಡಿಕೊಂಡ್ರೆ ಅವ್ರ ಲೈಫೆಲ್ಲ ಫುಲ್ಲು ಕಷ್ಟಗಳೇ. ಮೂನ್ ಬಂದಿರೋದ್ರಿಂದ ಅವರು ಪ್ರತಿ ದಿವಸ ಅಳಬೇಕಾಗುತ್ತೆ. ಸಂತೋಷ ಇರೋದಿಲ್ಲ, ಹ್ಯಾಪಿನೆಸ್ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಸೊ ನಿಮ್ಮನ್ನು ಪ್ರೀತಿ ಮಾಡಿ ನಿಮಗೆ ಮೋಸ ಮಾಡಿ ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಳೋದ್ರೆ ಅವ್ರಿಗೆ ದೊಡ್ಡ ಶಿಕ್ಷೆನೂ ಆಗುತ್ತೆ. ಕೆಲವ್ರಿಗಾಗುತ್ತೆ, ಕೆಲವರು ಪರ್ಸನ್ನೇ ಆಯ್ಕೆ ಮಾಡ್ಕೊಂಡಿರ್ತಾರೆ, ಇನ್ನು ಕೆಲವರು ದುಡ್ಡನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ, ಇನ್ನು ಕೆಲವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಫ್ಯಾಮಿಲಿ, ರಿಲೇಟಿವ್ಸು, ಫ್ರೆಂಡ್ಸು, ಸೊಸೈಟಿ ಪ್ರಾಬ್ಲಮ್ಸು, ಕೆರಿಯರು, ಸೊ ಇದನ್ನು ನೋಡ್ಕೊಂಡಿರ್ತಾರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ನಾನು ಒಂದೇ ಹೇಳ್ತಾ ಇರೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನೇ ಆಗಲಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡೆ
ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಆಯ್ಕೆ ಮಾಡಿಕೊಂಡ್ರೆ ಖಂಡಿತ ಅವ್ರ ಲೈಫಲ್ಲಿ ತುಂಬ ಕಷ್ಟಗಳು ಬರುತ್ತೆ, ಸೆಪ್ರೇಷನ್ ಅನ್ನೋದು ಆಗುತ್ತೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಕಾರ್ಡ್ಸ್ ಮುಖಾಂತರ ಥರ್ಡ್ ಪಾರ್ಟಿ ಸಿಚುವೇಶನ್ನ ಅವ್ರು ಬಿಟ್ಕೊಡ್ಲೇಬೇಕಾಗುತ್ತೆ, ಬಿಟ್ಟು ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಡಲೇಬೇಕು. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಜಾಸ್ತಿ ದಿವಸ ಇದ್ದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ನನಗೆ ಕಾರ್ಡ್ಸಲ್ಲಿ ಏನು ಬಂದಿದೆ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅವ್ರು ಬಿಡಲೇಬೇಕು. ಯಾಕಂದರೆ ಸಪ್ರೇಷನ್ ಬರ್ತಾಯಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆಗೆ ಇವರು ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ನೋಡುವಂಥ ನನ್ನ ವ್ಯೂವರ್ಸು ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಟು ನಿಯರ್ ಬೈ ಫ್ಯೂಚರಲ್ಲಿ ನನ್ನ ವ್ಯೂವರ್ಸ್ ಜೊತೆ ಯೂನಿಯನ್ ಆಗುತ್ತಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟು ನನ್ನ ವ್ಯೂವರ್ಸ್ ಜೊತೆ ಯೂನಿಯನ್ ಆಗುತ್ತಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಟು ನನ್ನ ವ್ಯೂವರ್ಸ್ ಜೊತೆ ಯೂನಿಯನ್ ಆಗುತ್ತಾ ನಿಯರ್ ಬೈ ಫ್ಯೂಚರಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಟು ನನ್ನ ವ್ಯೂವರ್ಸ್ ಜೊತೆ ಯೂನಿಯನ್ ಆಗುತ್ತಾ? ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟು ನಿಯರ್ ಬೈ ಫ್ಯೂಚರಲ್ಲಿ ಯೂನಿಯನ್ ಆಗುತ್ತಂದರೆ ಆಗುತ್ತೆ. ಯಾಕಂದರೆ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರಲಿ ಅದು ರಿಮೂವ್ ಆಗಿದ ತಕ್ಷಣ ಯೂನಿಯನ್ ಆಗುತ್ತೆ. ಮತ್ತು ಯೂನಿಯನ್ ಆಗೋದಕ್ಕೂ ಥರ್ಡ್ ಪಾರ್ಟಿ ಸಿಚುವೇಶನ್ ಅಡ್ಡ ಬರ್ತದೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಬಿಡ್ಬೇಕಾಗಿರೋದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ. ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಡ್ತಾಯಿಲ್ಲ. ಸೊ ಅದಕ್ಕೇನು ರೀಸನ್ ಅಂದರೆ, ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಆಟೋಮೆಟಿಕ್ಕಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಬಿಟ್ಬಿಡ್ತಾರೆ. ಸೊ ಆವಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವೇ ಗತಿ ಅಂತ ಅರ್ಥ ಆಗುತ್ತೆ ಅಷ್ಟೇ. ಓಕೆನಾ? ಸೊ ಎಲ್ಲಿವರೆಗೂ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಇರುತ್ತೋ, ನೀವು ಪ್ರೀತಿಸಿದಂಥ ವ್ಯಕ್ತಿ ಲೈಫಲ್ಲಿ, ಅಲ್ಲಿವರೆಗೂ ನಿಮ್ಗೊಂದು ಯೂನಿಯನ್ ಆಗೋದಿಲ್ಲ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಹತ್ರ ಬರಬೇಕಂದ್ರೂ ಇವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಂಡೇ ಬರಬೇಕು. 6 ಆಫ್ ಸ್ವಾರ್ಡ್ಸು. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಪ್ರೀತಿಸ್ತಾರಂಥ ವ್ಯಕ್ತಿ, ನೋಡುವಂಥ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ, ಇವರಿಬ್ಬರು ಲೈಫ್ ಲಾಂಗ್ ಜೊತೆಗಿರ್ತಾರೆ. ಇವರಿಬ್ಬರು ಒಟ್ಟಿಗೆ ಇರ್ತಾರೆ. ಇಂದ ನಿಯರ್ ಬೈ ಫ್ಯೂಚರಲ್ಲಾದರೂ ಒಟ್ಟಿಗೆ ಇರ್ತಾರೆ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ, ಇವರಿಬ್ಬರು ಜೀವನದಲ್ಲಿ ಇಂದ ನಿಯರ್ ಬೈ ಫ್ಯೂಚರಲ್ಲಿ ಒಟ್ಟಿಗೆ ಇರೋವಂಥ ಚಾನ್ಸಸ್ ಇದೆಯಾ? ನೋಡಿ, ಮತ್ತೆ ಅದೇ ಕಾರ್ಡ್ ಬರ್ತದೆ. ನೀವಿಬ್ಬರು ನಿಯರ್ ಬೈ ಫ್ಯೂಚರಲ್ಲಿ ಒಟ್ಟಿಗೆ ಇರಬೇಕಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ ಇದೆ, ಅದು ಕ್ಲಿಯರ್ ಆಗಬೇಕು. ಸೊ ನನಗೆ ಸ್ಟ್ರಾಂಗಾಗಿ ಅರ್ಥ ಆಗ್ತದೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಟ್ರಾಕ್ಷನ್ ಆಗಿದ್ದಾರೆ. ವ್ಯಕ್ತಿ ಇರ್ಬೋದು, ಅಥವಾ ಇನ್ನೊಂದು ದುಡ್ಡಿಗೆ ಅಟ್ರಾಕ್ಷನ್ ಆಗಿರ್ಬೋದು, ಅಥವಾ ಫ್ಯಾಮ್ಲಿಗೆ ಅಟ್ರಾಕ್ಷನ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ಗೆ ಜಾಸ್ತಿ ಅವ್ರ ಮಾತು ಕೇಳಿ ನಿಮ್ಮನ್ನು ಅವಾಯ್ಡ್ ಮಾಡೋದಾಗಿರ್ಬೋದು. ಸೊ ಏನೋ ಒಂದು ಪ್ರಾಬ್ಲಮ್ ಆದರೆ ಖಂಡಿತ ಇದೆ. ಮತ್ತು ಇನ್ನೊಂದು, ನಿಮ್ಮ ಪರ್ಸನ್ ತುಂಬ ಪ್ರಾಕ್ಟಿಕಲ್ ಪರ್ಸನ್ ಇದ್ದಾರೆ. ಎಮೋಷ್ನಲ್, ನಿಜವಾಗ್ಲೂ ಪ್ರೀತಿಗೆ ಅಷ್ಟು ಬೆಲೆ ಕೊಡೋರಲ್ಲ, ದುಡ್ಡಿಗೆ ಬೆಲೆ ಕೊಡೋರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಎಮೋಷ್ನಲ್ಲು ಇದೆ, ಪ್ರೀತಿ ಇದೆ, ಬಟ್ ನಿಮ್ಮನ್ನು ಇಷ್ಟಪಡ್ತಾರೆ. ಬಟ್ ಆದರೆ ದುಡ್ಡಿನಿಂದನೇ ಮನಿ ಮೈಂಡೆಡ್ ಪರ್ಸನ್, ಅಂದರೆ ವೆರಿ ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡ್ತಾರೆ. ನಿಮ್ಮ ಥರ ತುಂಬ ಎಮೋಷ್ನಲಾಗಿ ಆಲೋಚನೆ ಮಾಡೋದಿಲ್ಲ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. 7 ಕಪ್ಸ್ ಬಂದಿರೋದ್ರಿಂದ ಅದೇ. ಸೊ ಬಟ್ ಒಬ್ಬ ವ್ಯಕ್ತಿಗೆ ಎಮೋಷ್ನಲ್ಲೇ ಮುಖ್ಯ. ಯಾಕಂದರೆ ದುಡ್ಡು ಇವತ್ತಿರುತ್ತೆ, ನಾವು ಹೊರಟೋಗುತ್ತೆ, ಯಾರ ಹತ್ರ ಶಾಶ್ವತ ಅಲ್ಲ. ಒಬ್ಬ ವ್ಯಕ್ತಿನ ನಿಜವಾಗ್ಲೂ ಕೇರ್ ಮಾಡೋದು, ಟೇಕ್ ಮಾಡೋದಂದರೆ ಒಬ್ಬ ಮನಸ್ಸಲ್ಲಿ ನಿಜವಾಗ್ಲೂ ಪ್ರೀತಿ ಮಾಡಿದಂಥ ವ್ಯಕ್ತಿ ಕೊನೆವರೆಗೂ ಕೈ ಹಿಡಿತಾನೆ. ಇರೋವಂಥ ದುಡ್ಡಲ್ಲೇ ಅವ್ರನ್ನ ಸಾಕಿ ಸಲಹುತ್ತಾರೆ. ಸೊ ಅದಕ್ಕೆ ಜಸ್ಟ್ ಎಕ್ಸಾಂಪಲ್ ಅಂದರೆ ಪೇರೆಂಟ್ಸ್ ಪ್ರೀತಿ ಇರ್ಬೋದು. ಕೆಲವು ಪೇರೆಂಟ್ಸು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊತಾರೆ, ಇನ್ನು ಕೆಲವ್ರು ಚೆನ್ನಾಗಿ ಸೊ ಅದನ್ನ ಇಲ್ಲಿ ಹೇಳ್ತಾ ಇಲ್ಲ. ಸೊ ನಿಮ್ಮ ಒಬ್ಬ ವ್ಯಕ್ತಿನ ನಿಜವಾಗ್ಲೂ ಪ್ರೀತಿ ಮಾಡಿದರೆ ಆ ವ್ಯಕ್ತಿನ ತನ್ನ ಕೊನೆ ಉಸಿರಿರೋವರೆಗೂ ಚೆನ್ನಾಗಿ ನೋಡ್ಕೊತಾರೆ. ಅದು ನಿಜವಾದ ಪ್ರೀತಿ ಆಗಿರುತ್ತೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಸೊ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾಯಿದ್ದಾರೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ವೆರಿ ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡ್ತಾರೆ. ಅಂದರೆ ಯಾವಾಗಲೂ ದುಡ್ಡು ಸಂಪಾದನೆ ಮಾಡೋದು. ಸೊ ಅಂದರೆ ನಿಮ್ಮ ಥರ ಎಮೋಷ್ನಲಾಗಿ ಡಿಸಿಷನ್ ತೊಗೊಳಲ್ಲ. ಏನೇ ಡಿಸಿಷನ್ ತೊಗೊಂಡ್ರು ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡಿ ಡಿಸಿಷನ್ ತೊಗೊತಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟೊಂದು ಪ್ರಾಕ್ಟಿಕಲ್ಲಾಗಿ ಯಾಕಿದ್ದಾರೆ? ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇಷ್ಟೊಂದು ಪ್ರಾಕ್ಟಿಕಲಾಗಿ ಯಾಕಿದ್ದಾರೆ? ಓಕೆ, ಲವರ್ಸ್ ಕಾರ್ಡ್ ಬಂದಿತ್ತು. ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟೊಂದು ಪ್ರಾಕ್ಟಿಕಲಾಗಿ ಯಾಕಿದ್ದಾರೆ ಅಂದರೆ
ಓಕೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಮೋಷ್ನಲಾಗಿ ಸ್ವಲ್ಪ ಕಡಿಮೆ ಫೀಲ್ ಆಗ್ತಾರೆ. ಬಟ್ ಆದರೆ ತುಂಬ ದುಡ್ಡಿನ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವಾಗಲೂ ಯೋಚನೆ ಮಾಡೋದು ಜಾಸ್ತಿ. ಓಕೆ. ಕನ್ಫ್ಯೂಷನ್ ಇರುತ್ತೆ ಅವ್ರಿಗೆ. ಅವ್ರ ಲೈಫಲ್ಲಿ ಏನು ಬೇಕು ಅಂತ ಕ್ಲಾರಿಟಿ ಇಲ್ಲ, ಅದೊಂದು ಪ್ರಾಬ್ಲಮ್. ಓಕೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ ಅಥವಾ ಬೇರೆ ಯಾವುದಾದ್ರೂ ವ್ಯಕ್ತಿ ಇದ್ದಾರಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ಓಕೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನೇ ಆಗಿರಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಅದಕ್ಕೋಸ್ಕರ ನಿಮ್ಮನ್ನು ದೂರ ಹೊರ್ಟೋದ್ರು. ಬಟ್ ಆದರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇತ್ತು, ಇಷ್ಟ ಇತ್ತು. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟಿರೋದು ನಿಜಾನೇ. ಬಟ್ ಆದರೆ ಅವರು ನಿಮ್ಮನ್ನು ಸಪ್ರೇಷನ್ ಮಾಡಿಕೊಂಡ್ರು, ನೋ ಕಾಂಟ್ಯಾಕ್ಟ್ ಮಾಡಿಕೊಂಡ್ರು, ಲೆಸ್ ಕಾಂಟ್ಯಾಕ್ಟ್ ಮಾಡಿಕೊಂಡ್ರು ಮತ್ತು ಲಾಂಗ್ ಡಿಸ್ಟೆನ್ಸ್ ಮಾಡಿಕೊಂಡ್ರು. ಬಟ್ ಯಾಕೆ ಮಾಡಿಕೊಂಡ್ರು ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆಗಿದ್ದಾರೆ. ನೋಡಿ, ಇಲ್ಲಿ 8 ಕಪ್ಸ್ ಇದೆ. ಇದು 8 ಕಪ್ಸ್ ಎಲ್ಲ ನಿಮ್ಮದು ಒಂದು ಪ್ರೀತಿ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದು ಬೇಡ ಅಂತ ಮತ್ತೆ ಕಪ್ಸ್ನೆಲ್ಲ ಬಿಟ್ಟೋದ್ರು. ಬಟ್ ಅವ್ರಿಗೆ ಅದೇನೂ ಸಿಗಲಿಲ್ಲ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ನೋಡ್ಕೊಂಡು ಹೋದಾಗ ಅವ್ರಿಗೆ ನಿಜವಾದ ಪ್ರೀತಿ ಸಿಕ್ಕಿಲ್ಲ. ಸೊ ನಿಜವಾಗ್ಲೂ ಅವರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ. ಬಟ್ ಆದರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ ಅಷ್ಟೇ. ಓಕೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನಿಮಗೂ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಆದಮೇಲೆ ಇವಾಗ ನಿಮ್ಮ ಪ್ರೀತಿ ಅರ್ಥ ಆಗ್ತದೆ. ಸೊ ಇವಾಗ ನಿಮ್ಮ ವ್ಯಾಲ್ಯೂ ಏನಂತ ಗೊತ್ತಾಗ್ತದೆ. ನೀವಿಲ್ಲದೆ ಅವ್ರ ಲೈಫ್ ಇವಾಗ ಕಷ್ಟ ಆಗ್ತದೆ ಅಂತ ಅರ್ಥ ಆಗ್ತದೆ. ಸೊ ಅಷ್ಟೇ. ಇವಾಗ ಯಾಕೆ ಅರ್ಥ ಆಗ್ತದೆ ಅಂದರೆ ನೋಡಿ, ಅವ್ರ ಟೈಮ್ ಚೆನ್ನಾಗಿಲ್ಲ, ಇವಾಗೆಲ್ಲ ತುಂಬ ಕೆಟ್ಟದಂತ ಆಗ್ತಾಯಿದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮ ಒಂದು ಅವಶ್ಯಕತೆ ಇದೆ. ಓಕೆನಾ? ಇವಾಗ ಸದ್ಯಕ್ಕೆ ಚೆನ್ನಾಗಿರ್ಬೋದು ಅಷ್ಟೇ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಲೈಫ್ ಲಾಂಗ್ ಇಲ್ಲ ಅಂದರೆ ಅವ್ರ ಲೈಫೆಲ್ಲ ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಳುತ್ತೆ. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಅದು ಶಾಶ್ವತ ಅಲ್ಲ, ಅದು ಹೋಗುತ್ತೆ, ಮಿಡಲಲ್ಲೇ ಹೋಗುತ್ತೆ, ನೋಡ್ಕೊಳ್ಳಿ ಬೇಕಾದ್ರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವತ್ತಿದ್ರೂ ಪ್ರಾಬ್ಲಮ್ಮೇ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಸೊ ಇದು ಇವತ್ತಿನ ಟ್ಯಾರೋ ಟ್ರೇಡಿಂಗ್ ಆಗಿತ್ತು. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ನ ಸ್ಕಿಪ್ ಮಾಡಿ.